ಧರ್ಮಸ್ಥಳದ ವಿಚಾರ ಪೂರ ಸರ್ಕಾರದ ಷಡ್ಯಂತರ, ಹಿಂದೂ ಧರ್ಮದ ಮೇಲೆ ಮಾಡಿದಂಥ ಒಂದು ದಾಳಿ. ಬಟ್ ಬಹಳ ಮೂರ್ಖತನದ ಪರಮಾವಧಿ. SIT ರಚನೆ ಮಾಡಿದ್ದು ಯಾವನೋ ಒಬ್ಬ ಅನಾಮಿಕ ಹೇಳ್ತಾನೆ ಅಂತೇಳಿ ಅವನು ಹೇಳಿದಲ್ಲೆಲ್ಲ ಅಗೆಯುತ್ತಾ ಹೋಗಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ. ಅವನು ಹೇಳ್ತಾನೆ 30 ಅಡಿ ಕೆಳಗೆ ಹಾಕಿದ್ದೆ ಅಂತ. 30 ಅಡಿ ಕೆಳಗೆ ಒಬ್ಬ ಮನುಷ್ಯ ಅಗದು ಹಾಕ್ಲಿಕ್ಕೆ ಸಾಧ್ಯತೆ ಅಷ್ಟು ತಲೆ ಬೇಡವ ಅಧಿಕಾರಿಗಳಿಗೆ? ಅದು ಯೋಚನೆ ಮಾಡಿದ್ರೆ ಹೇಳಿದಲ್ಲೆಲ್ಲ ಅಗಿತಾ ಹೋಗಿದ್ದು. ಉದ್ದೇಶ ಏನು ಅಂದರೆ, ಒಂದು ಬೇರೆ ಧರ್ಮದವರನ್ನ ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಹಿಂದೂ ಧರ್ಮದ ಮೇಲೆ ಒಂಥರ ಕಂಡೆಮ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಅದರ ಜೊತೆಗೆ ನಾನು 30ನೇ ಜುಲೈದಲ್ಲಿ ಕಾಮೆಂಟ್ ಮಾಡಿದ್ದೆ, ಇನ್ಸ್ಟಾದಲ್ಲಿ ಹಾಕಿದ್ದೆ. ಯಾವೊಬ್ಬ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ, ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅದನ್ನು ಪರೀಕ್ಷೆ ಮಾಡಿ ತನಿಖೆ ಮಾಡಬೇಕು ಅಂತ. ಆದರೆ ಅದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋ ಸರ್ಕಾರ ಈಗ 25 ದಿವಸಗಳ ನಂತರ ಈಗ ಅವ್ರಿಗೆ ಜ್ಞಾನೋದಯ ಆಗಿದೆ, ಅವ ತಪ್ಪು ಮಾಡಿದ್ದಾನೆ ಅಂತೇಳಿ ಈಗ ಅವನ ಬಗ್ಗೆ ಪೂರ್ವಾಪರ ಯೋಚನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೂರ್ಖತನದ ಪರಮಾವಧಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. ಅವರ ದಿವಾಳಿತನ ಮುಚ್ಕೊಳ್ಳಿಕ್ಕೆ ತಿಂಗಳಿಗೆ ಒಂದೊಂದು ಇನ್ಸಿಡೆಂಟ್ಗಳನ್ನು, ಒಂದೊಂದು ವಿಷಯಗಳನ್ನು ಕೆದಕಿ, ಒಂದು ತಿಂಗಳು ಜಾತಿ ಗಣತಿ ಅಂತಾರೆ, ಒಂದು ತಿಂಗಳು ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ, ಒಂದು ತಿಂಗಳು ಆಗಸ್ಟ್ ಕ್ರಾಂತಿ ಅಂತಾರೆ, ಇನ್ನೊಂದು ಕಡೆಗೆ ಅನಾಮಿಕ ಅಂತಾರೆ. ಈಗ ಮಾಡ್ಕೊಂಡು ದಿನಗಳ ಕಳ್ಕೊಂಡು ಜನರ ಮೂಡನ್ನು, ಜನರ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸಲಿಕ್ಕೆ ಮಾಡಿದಂಥ ಒಂದು ಸರ್ಕಾರದ ಷಡ್ಯಂತ್ರ ಇದು. ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಇದೆ. ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮದ ಸ್ಥಳಗಳನ್ನು ಇವತ್ತು ಕೆಟ್ಟ ಹೆಸರು ತರಬೇಕು, ಕಳಂಕ ತರಬೇಕು ಅನ್ನೋಂಥ ಕೆಲಸ ಅವ್ಯವಹಿತವಾಗಿ ನಡೀತಾ ಇದೆ. ತಿರುಪತಿಯಲ್ಲೂ ಇದೇ ಆಯಿತು, ಶಬರಿಮಲೆಗೂ ಆಯಿತು, ಶನಿ ಸಿಂಗಾಪುರಕ್ಕೂ ಆಯಿತು, ಈಗ ಧರ್ಮಸ್ಥಳಕ್ಕೂ ಬೆನ್ನು ಹಾಕೊಂಡಿದ್ದಾರೆ. ಇದನ್ನು ಹಿಂದೂಗಳು ತೀವ್ರವಾಗಿ ನಾವು ಇದನ್ನು ಖಂಡಿಸ್ತೇವೆ. DK ಶಿವಕುಮಾರ್ ಯಾಕೋ ಸಾಫ್ಟ್ ತೋರ್ತಾ ಇದ್ದಾರೆ, ಸದನದಲ್ಲಿ RSS ಗೀತೆ ಆಡ್ತಾರೆ, BL ಸಂತೋಷ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾರೆ. ಏನು ಸರ್ ಬಿಜೆಪಿ ನೀವು ಅವ್ರನ್ನೇ ಹೋಗಿ ಕೇಳಬೇಕು, ಯಾಕೆ ಇದಕ್ಕಿದ್ದ ಹಾರ್ಡ್ ಬಂಡೆ ಸ್ಮೂತ್ ಆಗಿದೆ ಅಂತ ನೀವು ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಬಂಡೆ ಕರಿಗೋಯ್ತಾ ಅಥವಾ ಏನು ಅಂತ ಉಲ್ಟು ಬೀಳ್ತಾ ಇದೆಯಾ ಏನು ಅಂತ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ.